ಅಂಬೇಡ್ಕರ್ ನಮ್ಮ ಮನೇಲಿ ಇಲ್ವೇನೋ, ಅಂಬೇಡ್ಕರ್ ನೀಗ್ಯಾಕೆ ನಮ್ಮನೆ ಕರ್ಕೊಂಡು ಹೋಗ್ಬೇಕನ್ನೋ ಪ್ರಶ್ನೆಗಳು ನಮ್ಗೆಲ್ಲ ಬರ್ತದೆ. ಕಳೆದ 75 ವರ್ಷಗಳಿಂದ ದಲಿತ ಚಳವಳಿ ಅಂಬೇಡ್ಕರ್ ಅವರನ್ನ ಒತ್ಕೊಂಡು ಅಂಬೇಡ್ಕರ್ ಆಶಯಗಳನ್ನ ಈಡೇರಿಸತಕ್ಕಂಥ ಪ್ರಯತ್ನದಲ್ಲಿ ತಂದೆ ಆಗಿರ್ತಕ್ಕಂಥ ಪ್ರಯತ್ನವನ್ನು ಮಾಡಿರ್ತಕ್ಕಂಥ ನಮ್ಮೆಲ್ಲರಿಗೆ ಇತಿಹಾಸ. ಬಾಬಾ ಸಾಹೇಬರನ್ನ 1985ರಲ್ಲಿ ನಾವು ವಿದ್ಯಾರ್ಥಿ PUC ಆಗಿದ್ದಾಗ ಚಂದ್ರಮಂಡಗೆ ಎತ್ತಿನ ಬಂಡಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನ ಕೇರಿಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಅಗಸೆ ಕಟ್ಟಲ್ಲೇ ಅಂಬೇಡ್ಕರ್ನ ಭಾವಚಿತ್ರದ ಬಂಡಿಯನ್ನು ನಿಲ್ಲಿಸಿ ಆ ಬಂಡಿಯ ಮುಂಚೂಣಿಯಲ್ಲಿ ಇರ್ತಕ್ಕಂಥ ಜನರನ್ನು ಕೊಲ್ತಾರೆ. ಇದು ರಾಯಚೂರು ಇತಿಹಾಸ ಬಜಾರ. ಅಂದ್ರೆ ಅಂಬೇಡ್ಕರ್ ಬಂದ್ರೆ ಆ ಊರಲ್ಲೂ ದೊಡ್ಡ ಶಕ್ತಿ ಬರ್ತದೆ, ಎಲ್ಲಾ ದೇವರು ಓಡೋಗ್ತವೆ, ನಿಶಬ್ದ ಆಗ್ತವೆ. ಆ ದೇವರಿಗಿಲ್ಲಾರ್ದ ಭಕ್ತಿ ಅಂಬೇಡ್ಕರ್ ಬರ್ತದೆ ಅನ್ನೋ ಭಯದಿಂದ ಅವತ್ತು ಬಜಾರಪ್ಪನ ಕೊಲ್ಲು. ಹಂಗಾಗಿ ಅಂಬೇಡ್ಕರ್ ಅವರು ಕೂಡ ತಾವು ಹೋರಾಟಗಾರರಾಗಿದ್ದಾಗ ರಮಾಬಾಯಿಯನ್ನ ಕೇರಿ ಕರ್ಕೊಂಡು ಹೋಗ್ತಾರೆ. ಅದಕ್ಕೆ ನಾನು ಹೇಳಿದ ಅಂಬೇಡ್ಕರ್ ಅವರು ಮನೆಗೆ ಹೋಗ್ತಕ್ಕಂಥ ಕಾರ್ಯಕ್ರಮ ಬಹಳ ಮಹತ್ವ ಕೊಡುತ್ತಂತ. ನಮ್ಗೆ ಗೊತ್ತಿಲ್ಲ ಇದು ಹೊಸ ಕಾರ್ಯಕ್ರಮ ಏನು, ಮನೆ ಕರ್ಕೊಂಡು ಬರೋದು ಮತ್ತೇನು ಹೊಸದು, ಇದೇ ಹೊಸ ಕತೆ, ಇದು ಬೇಕಾಗಿತ್ತ ಅನ್ನೋ ಪ್ರಶ್ನೆಗಳು ಬಹಳ ಬುದ್ಧಿವಂತ ಮುಂದೆ ಮಾತಾಡ್ತಿರ್ತಾರೆ. ಅಂಬೇಡ್ಕರ್ ಅವರು ರಮಾಬಾಯಿನ ಕೇರಿ ಕರ್ಕೊಂಡು ಹೋಗಿ ಅಂತಾರೆ, ರಮಾಬಾಯಿ ನೀನು ಕಷ್ಟಪಟ್ಟು ನನ್ನನ್ನು ಓದಲಿಕ್ಕೆ ಶ್ರಮ ಪಡ್ತಿದೆಯಲ್ಲ, ನಾನು ಸಾಧಿಸಬೇಕಾಗಿದ್ದು ಏನೋ ನೀನು ಗೊತ್ತಾಗಬೇಕಾದ್ರೆ ಕೇರಿಗಳು ಬರಬೇಕು. ಕೇವಲ ನಾವು ಓದಿದ್ದು ಅಥವಾ ನಾನು ವಿದ್ಯಾವಂತರಾಗಿ ಅಥವಾ ರಾಜಕೀಯ ಅಧಿಕಾರ ಪಡೆದು ನಾನು ಮಿನಿಸ್ಟರ್ ಆಗಲಾಗಿದ್ರೆ ಕೇವಲ ನನ್ನ ಕುಟುಂಬಕ್ಕೆ ಉದ್ಧಾರ ಆಗ್ತದೆ, ಇಡೀ ದೇಶ ಉದ್ಧಾರ ಆಗಬೇಕಾಗಿದ್ರೆ ನನ್ನ ಜನರು ಪ್ರಜ್ಞಾವಂತರಾಗಬೇಕು, ಅವ್ರ ತಿಳುವಳಿಕೆ ಬರಬೇಕು. ಇಲ್ಲದೆ ಹೋದ್ರೆ ನಾವೆಲ್ಲರೂ ಸತ್ತಕ್ಕಾಗ್ತವೆ. ಅದಕ್ಕೋಸ್ಕರ ನಿನ್ನ ಮಕ್ಕಳಿಗೆ ಕರ್ಕೊಂಡು ಹೋಗ್ತಾರೆ, ಮಕ್ಕಳು ಬದುಕೊಡ್ತಾರೆ ಅಂಬೇಡ್ಕರ್ ಅವನ ಸಂದೇಶದ ಪೂರ್ವಕವಾಗಿ ಅಂಬೇಡ್ಕರ್ ಹಿಂದೆ ಹೋಗಿದ್ದ ಏನಾಗ್ತಿತ್ತು ಅನ್ನೋದು ನಾನು ಇಲ್ಲಿ ಒಂದು ಆಡು ಮುಗಿಡ್ತೀನಿ. ಯಾಕಂದ್ರೆ ಭಾಷೆ ಮಾತಾಡೋದು ಬಾಬಾ ಅಂಬೇಡ್ಕರ ಭಾರತದ ಮಾಸ್ತರ, ನೀವೇ ಇರದಿದ್ರೆ ನಾವೆಲ್ಲರಾಗುತ್ತಿದ್ದೆವೋ, ನೀವೇ ಬರದಿದ್ರೆ ನಾವೆಂದ ಬದುಕುತ್ತಿದ್ದೆವೋ. ಬಾಬಾ ಅಂಬೇಡ್ಕರ ಭಾರತದ ಮಾಸ್ತರ, ನೀವೇ ಇರದಿದ್ರೆ ನಾವೇನಾಗುತ್ತಿದ್ದೆವೋ, ನೀವೇ ಬರದಿದ್ರೆ ನಾವೇನಾಗ್ತಿದ್ದೆವೋ, ನೀವೇ ಬರದಿದ್ರೆ ನಾವೆಂದ ಬದುಕುತ್ತಿದ್ದೆವೋ, ನೀವೇ ನಾವೆಂದ ಬದುಕುತ್ತಿದ್ದೆವೋ, ನೀವೇ ಬರದಿದ್ರೆ ನಾವೆಲ್ಲ ಬದುಕುತ್ತಿದ್ದೆವೋ, ನೀವೇ ಬರದಿದ್ರೆ ನಾವೆಲ್ಲ ಬದುಕುತ್ತಿದ್ದೆವೋ. ಭೀಮಬಾಯಿ ಗರ್ಭದಲ್ಲಿ ನೀವು ಜನಿಸದಿದ್ರೆ, ಭೀಮಬಾಯಿ ಗರ್ಭದಲ್ಲಿ ನೀವು ಜನಿಸದಿದ್ರೆ, ನಿಮ್ಮ ತಂದೆ ರಾಮಿ ನಿನ್ನ ಶಾಲೆಗಾಕದಿದ್ರೆ, ನಿಮ್ಮ ತಂದೆ ರಾಮಿ ನಿನ್ನ ಶಾಲೆಗಾಕದಿದ್ರೆ, ಶಾಲೆಯವರ ಹಾಗಿದ್ದೆಂದು ಸೋತು ಸುಮ್ಮನಿದ್ರೆ, ಶಾಲೆಯವರ ಹಾಗಿದ್ದೆಂದು ಸೋತು ಸುಮ್ಮನಿದ್ರೆ, ಶಾಲೆಯವರ ಹಾಗಿದ್ದೆಂದು ಸೋತು ಸುಮ್ಮನಿದ್ರೆ, ಶಾಲೆಯವರ ಹಾಗಿದ್ದೆಂದು ಸೋತು ಸುಮ್ಮನಿದ್ರೆ, ಈ ಭಾರತದ ಸಂವಿಧಾನ ನೀವು ಬರೆಯದಿದ್ರೆ, ಬಾಬಾ ಅಂಬೇಡ್ಕರ ಭಾರತದ ಭಕ್ತರ, ನೀವೇ ಇರದಿದ್ರೆ ನಾವೇನಾಗುತ್ತಿದ್ದೆವೋ, ನೀವೇ ಇರದಿದ್ರೆ ನಾವೆಂದ ಬದುಕುತ್ತಿದ್ದೆವೋ. ಸಂಸ್ಕೃತಿಯನ್ನು ನೀವು ಸುಟ್ಟು ಹಾಕದಿದ್ರೆ, ಸಂಸ್ಕೃತಿಯನ್ನು ನೀವು ಸುಟ್ಟು ಹಾಕದಿದ್ರೆ, ನೊಂದ ಜನರ ವಿಮೋಚನೆಯ ಶಪಥ ಮಾಡದಿದ್ರೆ, ನೊಂದ ಜನರ ವಿಮೋಚನೆಯ ಶಪಥ ಮಾಡದಿದ್ರೆ, ಜ್ಯೋತಿರಾವ್ ಫುಲೆಯವರ ದಾರಿ ನಡೆಯದಿದ್ರೆ, ಜ್ಯೋತಿರಾವ್ ಫುಲೆಯವರ ದಾರಿ ನಡೆಯದಿದ್ರೆ, ಶಾಹು ಮಹಾರಾಜರ ದಾರಿ ನಡೆಯದಿದ್ರೆ, ಶಾಹು ಮಹಾರಾಜರ ದಾರಿ ನಡೆಯದಿದ್ರೆ, ಬಹುಜನರ ಬಾಳಿಗೆ ಬೆಳದಿಂಗಳಾಗದಿದ್ರೆ, ಬಾಬಾ ಅಂಬೇಡ್ಕರ ಭಾರತದ ಮಾಸ್ತರ, ನೀವೇ ಇರದಿದ್ರೆ ನಾವೇನಾಗುತ್ತಿದ್ದೆವೋ, ನೀವೇ ಬರದಿದ್ರೆ ನಾವೆಂದ ಬದುಕುತ್ತಿದ್ದೆವೋ. ಚೌಡಾಲ ಕೆರೆಯ ನೀರು ನೀವು ಮುಟ್ಟದಿದ್ರೆ,
ಹಾಕದಿದ್ರೆ ರಾಮ ಗುಡಿಯ ಮೌಢ್ಯ ಮಟ್ಟ ಹಾಕದಿದ್ರೆ ಮನುವಾದದ ಮಲಿನವನ್ನು ಪ್ರಶ್ನೆ ಮಾಡದಿದ್ರೆ ಮನುವಾದದ ಮಲಿನವನ್ನು ಪ್ರಶ್ನೆ ಮಾಡದಿದ್ರೆ ನಾಡನ ಬಲದಿಂದ ನೀವು ಸವಾಲಾಗದಿದ್ರೆ ಬಾಬಾ ಅಂಬೇಡ್ಕರ ನೀವೇ ಹುಟ್ಟಿದ ಪ್ರತಿಯೊಬ್ಬರಿಗೆ ಓಟು ನೀಡದಿದ್ರೆ ಹಿಂದೂ ಕೋಡು ಬಿಲ್ಲನ್ನ ನೀವು ಬರೆಯದಿದ್ರೆ ದೇಶದ ಪ್ರಧಾನಿಯಾದ ದುಡಿದುಣ್ಣುವ ರೈತನಾರು ದೇಶದ ಪ್ರಧಾನಿಯಾದ ದುಡಿದುಣ್ಣುವ ರೈತನಾರು ಸರಿ ಸಮಾನರೆಂದು ಸಾರಿ ಹೇಳದಿದ್ರೆ ಬಾಬಾ ಅಂಬೇಡ್ಕರ ನೀವೇ ಇಲ್ಲದಿದ್ದರೆ ನಾವೇ ಹುಟ್ಟಿದ್ದೆವು ನೀವೇ ಬರದಿದ್ದರೆ ಏನಾಗುತ್ತಿದ್ದೆವು ನೀವೇ ಇಲ್ಲದಿದ್ರೆ ನಾವೇನಾಗುತ್ತಿದ್ದೆವೋ ನೀವೇ ಇಲ್ಲದಿದ್ದರೆ ನಾವೇನಾಗುತ್ತಿದ್ದೆವು ನೀವೇ ಬರದಿದ್ರೆ ನಾವೆಲ್ಲ ಬದುಕುತ್ತಿದ್ದೆವೋ ನೀವೇ ಬರದಿದ್ದರೆ ಎಲ್ಲ ಬದುಕುತ್ತಿದ್ದೆವು ಜೈ